ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಸಿಎಲ್ಪಿಯ ಹೊಸ ನಾಯಕ ಡಿಕೆ ಎಂಟ್ರಿ. ಸಿಎಲ್ಪಿ ಸಭೆಯನ್ನ ಮುಗಿಸಿ ರಾಜ್ಯಪಾಲರ ಭೇಟಿ ಮಾಡಲಿರುವ ಡಿಕೆ ಶಿವಕುಮಾರ್ ಅವರು ಭಾವಿ ಮುಖ್ಯಮಂತ್ರಿ ಡಿಕೆಗೆ ನಿರ್ಗಮಿತ ಸಿದ್ದರಾಮಯ್ಯ ಸಾಥ್ ನೀಡಲಿದ್ದಾರೆ. ಸಂಜೆ 7 ಗಂಟೆಗೆ ಧರ್ಮಸ್ಥಳಕ್ಕೆ ತೆರಳಲಿರುವ ರಾಜ್ಯಪಾಲರು, ಹೀಗಾಗಿ ಸ್ವಲ್ಪ ಹೊತ್ತಿನಲ್ಲೇ ವಿಧಾನಸೌಧದಿಂದ ಲೋಕಭವನಕ್ಕೆ ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿರುವ ಡಿಕೆ ಶಿವಕುಮಾರ್ ಅವರು ಜೂನ್ 3ರಂದು ಶುಭ ಬುಧವಾರ ಕನಕಪುರ ಬಂಡೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸಂಜೆ 4:05ರ ಗೋಧೋಳಿ ಲಗ್ನದಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ. ಲೋಕಭವನದಲ್ಲಿಯೇ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಹೇಗಂತ ತಾವರ್ ಚಂದ್ ಗೆಹ್ಲೋಟ್ಗೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಸಿಎಲ್ಪಿಯ ಹೊಸ ನಾಯಕ ಡಿಕೆ ಶಿವಕುಮಾರ್ ಅವರ ಆಗಮನ. ಸಿಎಲ್ಪಿ ಸಭೆಯನ್ನ ಮುಗಿಸಿ ರಾಜ್ಯಪಾಲರ ಭೇಟಿಯನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಭಾವಿ ಮುಖ್ಯಮಂತ್ರಿ ಡಿಕೆಗೆ ನಿರ್ಗಮಿತ ಸಿದ್ದರಾಮಯ್ಯ ಅವರು ಸಾಥನ್ನ ನೀಡಲಿದ್ದಾರೆ. ಸಂಜೆ 7 ಗಂಟೆಗೆ ಧರ್ಮಸ್ಥಳಕ್ಕೆ ತೆರಳಲಿದ್ದಾರೆ ರಾಜ್ಯಪಾಲರು. ಹೀಗಾಗಿ ಸ್ವಲ್ಪ ಹೊತ್ತಿನಲ್ಲಿ ವಿಧಾನಸೌಧದಿಂದ ಲೋಕಭವನಕ್ಕೆ ತೆರಳಲಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಜೂನ್ 3ರಂದು ಶುಭ ಬುಧವಾರ ಕನಕಪುರ ಬಂಡೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸಂಜೆ 4:05ರ ಗೋಧೋಳಿ ಲಗ್ನದಲ್ಲಿ ಡಿಕೆ ಅವರ ಪದಗ್ರಹಣ ಆಗತ್ತೆ. ಲೋಕಭವನದಲ್ಲಿಯೇ ಈ ಒಂದು ಪ್ರಮಾಣ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಡಿಕೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನೋಡಿ ಲೋಕಭವನಕ್ಕೆ ಸಿಎಲ್ಪಿಯ ಹೊಸ ನಾಯಕ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಆಲ್ರೆಡಿ ನಾಯಕರಾಗಿ ಅಧಿಕೃತವಾಗಿ ಘೋಷಣೆ ಆಗಿರುವಂಥದ್ದು. ಸಿಎಲ್ಪಿ ಸಭೆಯನ್ನ ಮುಗಿಸಿ ರಾಜ್ಯಪಾಲರ ಭೇಟಿ ಮಾಡಲಿರುವ ಡಿಕೆ ಶಿವಕುಮಾರ್ ಅವರು ಭಾವಿ ಮಂತ್ರಿ ಡಿಕೆಗೆ ನಿರ್ಗಮಿತ ಸಿದ್ದರಾಮಯ್ಯ ಅವರು ಸಾಥ್ ನೀಡಲಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಭಾವಿ ಮುಖ್ಯಮಂತ್ರಿ ಡಿಕೆ ಅವರಿಗೆ ಈ ವೇಳೆ ಸಾಥ್ ನೀಡಲಿದ್ದಾರೆ. ಸಂಜೆ 7 ಗಂಟೆಗೆ ಧರ್ಮಸ್ಥಳಕ್ಕೆ ತೆರಳಲಿದ್ದಾರೆ ರಾಜ್ಯಪಾಲರು. ಹೀಗಾಗಿ ಸ್ವಲ್ಪ ಹೊತ್ತಿನಲ್ಲೇ ವಿಧಾನಸೌಧದಿಂದ ಲೋಕಭವನಕ್ಕೆ ತೆರಳಲಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿರುವ ಡಿಕೆ ಶಿವಕುಮಾರ್ ಅವರು ಜೂನ್ 3 ಶುಭ ಬುಧವಾರ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಂಜೆ 4:05ರ ಗೋಧೋಳಿ ಲಗ್ನದಲ್ಲಿ ಡಿಕೆ ಅವರ ಪದಗ್ರಹಣ ಆಗತ್ತೆ. ಈ ಒಂದು ಪದಗ್ರಹಣ ಕೂಡ ಲೋಕಭವನದಲ್ಲಿಯೇ ಆಗುವಂಥದ್ದು ಕಾರ್ಯಕ್ರಮ. ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಈ ಲೋಕಭವನದಲ್ಲಿ ಅಂತ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಡಿಕೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಸಿಎಲ್ಪಿಯ ಹೊಸ ನಾಯಕ ಡಿಕೆಶಿ ಅವರ ಆಗಮನ ಆಗತ್ತೆ. ಸಿಎಲ್ಪಿ ಸಭೆಯನ್ನ ಮುಗಿಸಿ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಇದೆಲ್ಲ ಸಿಎಲ್ಪಿ ಸಭೆಯ ಫೋಟೋಗಳು. ನೀವೆಲ್ಲ ಗಮನಿಸ್ತಾ ಇದ್ದೀರಲ್ಲ, ನಾವೆಲ್ಲ ತೋರಿಸ್ತಾ ಇರುವಂತಹ ಫೋಟೋಗಳು ಏನಿದೆ ಅಲ್ಲ, ಇದೆಲ್ಲ ಸಿಎಲ್ಪಿ ಸಭೆಯ ದೃಶ್ಯಾವಳಿಗಳು. ಸಿಎಲ್ಪಿ ಸಭೆಯಲ್ಲಿ ಯಾರ್ಯಾರು ನಾಯಕರು ಭಾಗಿಯಾಗಿದ್ರು, ಡಿಕೆ ಶಿವಕುಮಾರ್ ಅವರ ಫೋಟೋಗಳನ್ನು, ಹಾಗೆ ಎಲ್ಲ ಶಾಸಕರು ಕೂಡ ಭಾಗಿಯಾಗಿರುವಂತಹ ಫೋಟೋಗಳು. ಕಾರ್ಯಕ್ರಮಕ್ಕೆ ಸಭೆಗೆ ಬಂದಂತಹ ಸಿದ್ದರಾಮಯ್ಯ ಅವರು ಕೈ ಮುಗಿತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರು ಕೂಡ ಕೈ ಮುಗಿದು ಶಾಸಕರಿಗೆ ನಗುತ್ತಾ ಒಂದು ಬಂದಿರುವಂಥದ್ದು ಸಭೆಯಲ್ಲಿ ಏನು ನಿರ್ಣಯ ಆಯ್ತಲ್ವಾ, ಆಗ ಎಲ್ಲ ನಾಯಕರು ಒಮ್ಮತವಾಗಿ ಕೈಯನ್ನ ಎತ್ತಿರುವಂಥದ್ದು, ಪಾಸ್ ಮಾಡಿದ್ದಾರೆ ನಿರ್ಣಯವನ್ನ. ಜೊತೆಗೆ ನೋಡಿ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ನಗ್ನಗ್ತಾ ಮಾತನಾಡ್ತಾ ಇದ್ದಾರೆ, ಖುಷಿಯಿಂದ ಇದ್ದಾರೆ ಕಾಂಗ್ರೆಸ್ನ ನಾಯಕರು.